ವಿಚಿತ್ರ ಲೋಕ. ಇಲ್ಲಿ ಬೆಂಗಳೂರಲ್ಲಿ ಕಲಿಸ್ತಾ ಇದ್ದೀನಿ, ಕೋಚ್ ಆಗಿ ಇದ್ದೀನಿ. ಒಂದು BBMPದು ಒಂದು ಗರಡಿ ಇದೆ, ಅದರಲ್ಲಿ ಜಿಮ್ ಬೇರೆ ಇದೆ, ಮ್ಯಾಟು ಇದೆ, ಅಲ್ಲಿ ಕಲಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಆಫ್ ಆಲ್ ಕೋಚಸ್ಸೇ ಸರಿ ಇಲ್ಲ. ಅವ್ನು ನಮ್ಮದೇ ಹುಡುಗ ಅಂತ ಯಾವತ್ತೂ ತಿಳ್ಕೊಬಾರ್ದು. ನಮ್ಮ ಕರ್ನಾಟಕದ ಮಗ ಅಂತ ತಿಳ್ಕೊಬೇಕು. ನಾನು ಎಷ್ಟು ದಿನ ತಿಂತೀಯ ಬೇರೆಯವ್ರದ್ದೇ ಅದು ಇದು. ನನ್ನ ಲೈಫಲ್ಲಿ ನನಗೆ ರನ್ನಿಂಗ್ ಅನ್ನೋದೇ ಗೊತ್ತಿರಲಿಲ್ಲ. ಡೈರೆಕ್ಟ್ ಪ್ರಾಕ್ಟೀಸು ಆಯಿತು. ಇದು ಡೋಪ್ ತಗೊಂಡು ನಾನು ಕರ್ನಾಟಕದಲ್ಲಿ ಸೇರಿ ಹುಲಿ ಅನ್ನಲಿಕ್ಕೆ ಇಷ್ಟಪಡಬೇಡಿ. ನಾನು ಎಷ್ಟು ಮೆಡ್ಲ್ ಇದೆ ಅಂತ ನೀವು ನೋಡಿದ್ದೀರಾ? ನಮ್ಮ ಮನೆಗೆ ಬನ್ನಿ, ಮೆಡ್ಲು ತೋರಿಸ್ತೀನಿ. ಮತ್ತೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕರ್ನಾಟಕದಲ್ಲಿ ಕೋಚಸ್ದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಏನಂದರೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಆಫ್ ಆಲ್ ಕೋಚಸ್ಸೇ ಸರಿ ಇಲ್ಲ. ಯಾಕಂದರೆ ಒಬ್ಬ ಹುಡುಗ ಅವ್ನಿಗೆ ಏನು ಕಡಿಮೆ ಇದೆ, ಅವ್ನಿಗೆ ಏನು ಬೇಕು, ಅವ್ನಿಗೆ ಹೆಂಗೆ ರೆಡಿ ಮಾಡಿಸ್ಬೇಕು, ಅವ್ನಿಗೆ ಏನು ಒಂದು ಸಪೋರ್ಟ್ ಯಾವ ಥರ ಬರಬೇಕು, ಅವ್ನು ಯಾವ ಥರ ಮುಂದೆ ಹೋಗ್ತಾ ಇದ್ದಾನೆ, ಅದೆಲ್ಲ ನೋಡಬೇಕು. ಕೋಚಸ್ ಎಲ್ಲ ಸೇರಿಕೊಂಡು ಅವ್ನು ನಮ್ಮದೇ ಹುಡುಗ ಅಂತ ಯಾವತ್ತೂ ತಿಳ್ಕೊಬಾರ್ದು. ನಮ್ಮ ಕರ್ನಾಟಕದ ಮಗ ಅಂತ ತಿಳ್ಕೊಬೇಕು. ಅದು ಒಂದು ಕರ್ನಾಟಕದಲ್ಲಿ ಕೋಚಸ್ಗೆ ಹೇಳೋಕೆ ಇಷ್ಟಪಡ್ತೀನಿ ನಾನು. ನೀವು ಕೋಚಸ್ಸೇ ಮೊದಲು ಕರ್ನಾಟಕದಲ್ಲಿ ಸರಿ ಇಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಯಾಕಂದರೆ ನಾನು ಬೆಳಗಾಂ ಹಾಸ್ಟೆಲಲ್ಲಿದ್ದಾಗ ನನಗೆ ಅದರ ಭೇದ ಭಾವ ಆಗಿದೆ. ಹಾಸ್ಟೆಲಲ್ಲಿದ್ದಾಗ ನನಗೆ ಒಬ್ಬರು ಕೋಚ್ ಇದ್ದರು. ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಒಳ್ಳೆ ಕೋಚ್ ಕೂಡ ಇದ್ದರು. ಮತ್ತೊಬ್ಬರು ಕೋಚ್ ಇದ್ದರು, ಬಟ್ ಅವ್ರು ನನಗೆ ಸಪೋರ್ಟೇ ಮಾಡ್ತಾ ಇರಲಿಲ್ಲ. ಅವ್ರು ಬೇರೆಯವ್ರು ತಿಂತೀಯ, ಇನ್ನೂ ಎಷ್ಟು ದಿನ ತಿಂತೀಯ ಬೇರೆಯವ್ರದ್ದೇ ಅದು ಇದು ಹಾಗೆ ಹೀಗೆ. ಅಂದರೆ ಬಡವರ ಜೀವನನೇ ಬಡವರಿಗೆ ಮತ್ತೆ ಇನ್ನೂ ಸ್ವಲ್ಪ ಅದರಲ್ಲಿ ಉಪ್ಪು ಹಾಕೋದಾ? ಒಂದು ಬೆಂಕಿ ಉರಿತಾ ಇದ್ದರೆ ಅದರಲ್ಲಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕೋದಾ? ಅದು ಕೋಚಸ್ ಲಕ್ಷಣ ಅಲ್ಲ. ಅದು ಕೋಚಸ್ಗೆ ಯಾವ ಥರ ಇರಬೇಕು? ಕೋಚಸ್ ಒಬ್ಬ ಹುಡುಗ ಬೆಳೀತಾ ಇದ್ದಾನಂದರೆ ಅವನಿಗೆ ಸಪೋರ್ಟ್ ಮಾಡಬೇಕು. ಅವನ ಹತ್ರ ತಿನ್ನಲಿಕ್ಕಿದೆ ಇಲ್ವೋ, ಅವ್ನ ಡಯಟ್ ಇದೆ ಇಲ್ವೋ, ಅವ್ನಿಗೆ ಒಂದು ನೋಡಬೇಕು. ಅವ್ನು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ, ಅವ್ನಿಗೆ ಯಾವ ಥರ ಪ್ರಾಕ್ಟೀಸ್ ಕೊಟ್ಟರೆ ಯಾವ ಥರ ಮಾಡ್ತಾನೆ, ಅವ್ನಿಗೆ ರನ್ನಿಂಗ್ ಮಾಡಿಸೋದು ಬೇಡವು. ಇವಾಗ ನಾನು ನಮ್ಮ ಕಡದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅವಾಗ ಒನ್ ಟೈಮಲ್ಲಿ ಹೇಳ್ತೀನಿ, ನನ್ನ ಲೈಫಲ್ಲಿ ನನಗೆ ರನ್ನಿಂಗ್ ಅನ್ನೋದೇ ಗೊತ್ತಿರಲಿಲ್ಲ. ಡೈರೆಕ್ಟ್ ಪ್ರಾಕ್ಟೀಸು ಆಯಿತು. ನಾನು ಹಾಸ್ಟೆಲಿಗೆ ಬಂದೆ ಅಲ್ಲ, ಯಾವಾಗ ಹಾಸ್ಟೆಲ್ ಜಾಯ್ನ್ ಆದೆಯಲ್ಲ, ನನಗೆ ರನ್ನಿಂಗ್ ಸ್ಟಾರ್ಟ್ ಆಯಿತು. ಅದು ರನ್ನಿಂಗ್ ಸ್ಟಾರ್ಟ್ ಆದಮೇಲೆ ನನ್ನ ಗೇಮೇ ಕಡಿಮೆ ಆಯಿತು. ನಾನು ನಿಜ ಹೇಳ್ತೀನಿ, ಯಾಕೋ ನನಗೆ ಗೊತ್ತಿಲ್ಲ, ನನಗೆ ರನ್ನಿಂಗ್ ಇಷ್ಟನೇ ಆಗಿಲ್ಲ. ರನ್ನಿಂಗಿಂದನೇ ನನಗೆ ಗೇಮ್ ಕಡಿಮೆ ಆಗಿದ್ದು. ಒಂದು ರನ್ನಿಂಗ್ ಮಾಡಬೇಕಾದ್ರೆ ನನ್ನ ಗೇಮ್ ಕಡಿಮೆ ಆಯಿತು. ಅಂದರೆ ಯಾಕೋ ನನ್ನ ಡಯಟು ಚೆನ್ನಾಗಿರಲಿಲ್ಲ ಅನಿಸುತ್ತೆ. ನನಗೆ ಆ ಥರ ಲೆವೆಲ್ಗೆ ಫುಡ್ಡು ಸಿಗ್ತಾ ಇರಲಿಲ್ಲ ನನಗೆ. ಅದು ನನಗೆ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಹೋಯಿತು ನನಗೆ. ಅಂದರೆ ರನ್ನಿಂಗು ಹಾಸ್ಟೆಲಲ್ಲಿ ರನ್ನಿಂಗ್ ಜಾಸ್ತಿ ಆಯಿತು. ರನ್ನಿಂಗ್ ಬೆಳಿಗ್ಗೆ ಸಾಯಂಕಾಲ ಮ್ಯಾಟ್ ಮೇಲೆ, ಬೆಳಿಗ್ಗೆ ರನ್ನಿಂಗು, ಕ್ರಾಸ್ ಕಂಟ್ರೀಸು, ಅದೆಲ್ಲ ನನಗೆ ಒಂಥರ ಕಾಲು ನೋವು ಬರೋದು, ಇಲ್ಲೆಲ್ಲ ಕಾಲು ಹಿಡಿಯೋದು, ಒಂಥರ ನನಗೆ ಅದು ಸ್ಟಾರ್ಟ್ ಆಯಿತು. ವಿಟಮಿನ್ ಕೊರತೆ ಅದು ನನಗೆ ಫೀಲ್ ಆಗ್ತಾಯಿತ್ತು. ಅಂದರೆ ನಾವು ಹಾಸ್ಟೆಲಲ್ಲಿ ಬೆಳೆದಾಗ ನೋಡಿದೆ ನಾನು, ಎಲ್ಲ ಮುಧೋಳ ಸೈಡವರು ಇದ್ದರು. ಮುಧೋಳು ಜಮಖಂಡಿ ಈ ಸೈಡ್ ಅವರು ತುಂಬ ರಿಚ್ಚು. ಅವರು ಕುಸ್ತಿಗೆ ಹುಚ್ಚು ತುಂಬ. ಮಗನಿಗೆ ಎಷ್ಟು ಬೇಕಾದರೂ ಖರ್ಚು ಮಾಡೋಕ್ಕೆ ರೆಡಿ. ನಮ್ಮದು ಇದು ಈ ಕಡೆ ಹಳೆಯಾಳ ಉತ್ತರ ಕನ್ನಡ ಡಿಸ್ಟಿಕ್ ಅದು ಇದೆಯಲ್ಲ, ಉತ್ತರ ಕನ್ನಡ ಡಿಸ್ಟಿಕಲ್ಲೂ ಸ್ವಲ್ಪ ಅರ್ಧ ಭಾಗ ಉತ್ತರ ಕನ್ನಡ ಅಷ್ಟೇ ತುಂಬ ಆರ್ಥಿಕ ಪರಿಸ್ಥಿತಿ ಇದೆ. ಅವ್ರಿಗೆ ಮಳೆ ಬೆಳೆ ಸ್ವಲ್ಪ ಕಡಿಮೆನೇ. ಅಂದರೆ ಸ್ವಲ್ಪ ಅದು ಜಾಸ್ತಿ ಕಡಿಮೆನೇ ಅಂತ ಹೇಳೋದು. ಮಳೆ ಬಿದ್ದರೆ ಮಳೆ ಬೀಳುತ್ತೆ, ಇಲ್ಲಾಂದರೆ ಇಲ್ಲ, ಆ ಥರ ಎಲ್ಲ ಇರುತ್ತೆ. ಇವ್ರ ಕಡೆ ಅಲ್ಲಿವರೆಗೂ ನಮ್ಮದೇ ಗದ್ದೆ ನೋಡೋಣ, ಅಲ್ಲಿಂದ ಅಲ್ಲಿವರೆಗೂ ನಮ್ಮದೇ ಹೊಲ ನೋಡೋಣ, ಅಷ್ಟೆಲ್ಲ ಇದ್ದವರು ಅವರು. ಅವ್ರ ಮುಂದೆ ಬೆಳೆದಿದ್ದೆ ನಾನು ನೋಡಿದ್ದೀನಿ. ಅಪ್ಪ ಬಂದುಬಿಟ್ಟು ಒಂದು 50,000 20,000 ರೂಪಾಯಿ ಆ ಡೈರೆಕ್ಟ್ ಅಕೌಂಟಲ್ಲಿ ಹಾಕ್ಬಿಡ್ತಿದ್ರು. ಆ ಮಗ ತಿನ್ನು, ಎಷ್ಟು ಬೇಕಾದರೂ ಖರ್ಚು ಮಾಡು, 1 ತಿಂಗಳಲ್ಲಿ ಮುಗಿಸ್ಬೇಕು ನೋಡು ಅಂತ ಹೇಳ್ತಿದ್ರು. 1 ತಿಂಗಳಲ್ಲಿ ಮುಗಿಸ್ಬೇಕು ಒಂದು 50,000. ನಮಗೆ 500 ರೂಪಾಯಿ ಇರ್ತಿದ್ದಿಲ್ಲ. ಆ ಪ್ರಾಕ್ಟೀಸ್ ಮಾಡಿದ ಬಟ್ಟೆ ವಾಶ್ ಮಾಡಲಿಕ್ಕೆ ಸೋಪಿಗೆ ಹೋಗ್ತಿತ್ತು. ಒಂದು 200 ರೂಪಾಯಿ ಅಪ್ಪ ಕೊಟ್ಟೋಗಿದ್ದು 200 ರೂಪಾಯಿ ಸೋಪಿಗೆ ಹೋಗ್ತಿತ್ತು. ಸೋಪಿಗೆ ಅದು ನಾವು ಮತ್ತೆ ಏನು ತಿನ್ನೋದು? ಪ್ರಾಕ್ಟೀಸ್ ಮಾಡೋದು, ಆ ಹಾಸ್ಟೆಲ್ ಊಟ ತಿನ್ನೋದು. ಅಷ್ಟೇ ಸಾಲಲ್ಲ ಹಾಸ್ಟೆಲ್ ಊಟ. ಮನೆ ಕಡೆ ಎಕ್ಸ್ಟ್ರಾ ಫುಡ್ ಬೇಕು, ತುಪ್ಪ ಬೇಕು, ಬಾದಾಮ್ ಬೇಕು, ಅದು ಮೂಸಂಬಿ ಜ್ಯೂಸು, ಆ ಜ್ಯೂಸು. ನಾನು ಪ್ರಾಕ್ಟೀಸ್ ಮಾಡಿ ಬಂದಾಗ ನಾನು ನಿಜ ಹೇಳ್ತೀನಿ, ನನಗೆ ತುಂಬ ಹುಡುಗರು ಹೆಲ್ಪ್ ಮಾಡಿದ್ದಾರೆ. ಅಣ್ಣ ತಗೋ ಅಣ್ಣ, ಕುಡ್ದಿಲ್ಲ ಅಣ್ಣ ತಗೋ ಅಣ್ಣ. ಅಂದರೆ ನಾನು ಹುಡುಗರಿಗೆ ಹೊಡಿತಿರ್ಲಿಲ್ಲ. ಅಂದರೆ ಹಾಸ್ಟೆಲಲ್ಲೂ ಕೂಡ ಸೀನಿಯರಿಟಿ ನಡೆಯುತ್ತೆ. ಹುಡುಗಿಯರು ಹೊಡೆಯೋದು, ಅದು ಮಾಡೋದು, ಹುಡುಗರಿಗೆ ಹೊಡೆಯೋದು, ಚಿಕ್ಕ ಹುಡುಗರಿಗೆ ಹೊಡೆಯೋದು, ಹೋಮ್ವರ್ಕ್ ಮಾಡಿ. ನಾನು ಆ ಹುಡುಗರನ್ನ ಹಚ್ಕೊಂಡಿದ್ದೆ. ಪಾಪ ಅವ್ರು ತಿನ್ಲಿಕ್ಕೆ ಕೊಡ್ತಾಯಿದ್ರು ನನಗೆ. ಅವ್ರಿಗೆ ಮನಸ್ಸು ನೋಯಿಸಿದ್ರೆ ನನಗೆ ಸಿಗ್ತಾ ಇರಲಿಲ್ಲ ಅಂತ. ಈ ಥರ ಅನುಭವನ ಪಟ್ಟಿದ್ದೇನೆ ನಾನು. ಅದು ಕೋಚಸ್ಸು ಅರ್ಥ ಮಾಡ್ಕೋಬೇಕು. ಇವ್ನಿಗೆ ಎಷ್ಟು ಫುಡ್ ಇದೆ, ಇವ್ನಿಗೆ ಸಾಲ್ತಾ ಇದೆ ಇಲ್ಲೋ, ಇವ್ನು ನೋಡಬೇಕು.
ಬರೀ ಅವರು ಏನು ಮಾಡ್ತಾರೆ, ನೀನು ಇದೇ ವೇಟಲ್ಲೇ ಆಡಬೇಕು, ನೀನು 55ರಲ್ಲೇ ಆಡಬೇಕು, ಬರೀ ಅವ್ರದ್ದು ಅದೇ ಇರುತ್ತೆ. ಬಟ್ ಇವು ಪ್ರಾಕ್ಟೀಸ್ ಸಿಕ್ಕಾಪಟ್ಟೆ ಇರುತ್ತೆ. ಬಟ್ ಇವ್ರಿಗೆ ಏನು ಡಯಟು, ನಾವು ಮಾಡಿರೋದು ಒಂದೇ ಟೈಮ್ ಪ್ರಾಕ್ಟೀಸು, ಬೆಳಿಗ್ಗೆ ಅಲ್ಲ ಸಾಯಂಕಾಲ ಮಾತ್ರ. ಅಂದರೆ ಮೊದಲಿಂದನೇ ನಾನು ಹಾಸ್ಟೆಲ್ ಬಂದಾಗ ಬೇರೆ ಟೈಪ್ ಪ್ರಾಕ್ಟೀಸ್ ನೋಡಿದ್ದು 2 ಟೈಮ್. ಹೌದು ತಪ್ಪಂತಲ್ಲ, ಬಟ್ ಹುಡುಗರಿಗೆ ಅವ್ರು ನೋಡಬೇಕು ಯಾವ ಥರ. ಇವಾಗ ನನ್ನ ಕೈಲಿ ನಾನು ಕೋಚ್ ಆಗಿದ್ದೀನಿ ಅಂತ ತಿಳ್ಕೊಳ್ಳಿ, ನನಗೆ ಒಂದು ಕೈಲಿ ಹುಡುಗ ಬಂದಿದ್ದಾನೆ ಅಂತ ತಿಳ್ಕೊಬೇಕು. ಅವ್ನಿಗೆ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಅವ್ನಿಗೆ ಯಾವ ಥರ ಮೈಂಡ್ ಇದೆ, ಯಾವ ಥರ ಶಾರ್ಪ್ ಇದ್ದಾನೆ, ಹೆಂಗೆ ಅವ್ನಿಗೆ ಸ್ಲೋ ಹೋಗುತ್ತಾ ಅವ್ನ ಮೈಂಡಲ್ಲಿ, ಏನು ಅವ್ನು ಬೇಗನೆ ತಿಳ್ಕೊಂಡ್ಬಿಡ್ತಾನೆ ಆ ಥರ. ಬಟ್ ಅವ್ನಿಗೆ ಏನು ಕೊರತೆ ಇದೆ, ಯಾವ ಥರ ಏನು ಎಲ್ಲ ವಿಚಾರಿಸ್ಬೇಕು. ಈಗ ಡಾಕ್ಟರ್ ಹತ್ರ ಹೋದ ತಕ್ಷಣ ಎಲ್ಲ ಕಡೆ ಮುಟ್ಟು ನೋಡಲ್ವ ಹೊಟ್ಟೆಗೆ, ಎಲ್ಲಿ ನೋವಾಗಿದೆ, ಇಲ್ಲಿ ನೋವಾಗ್ತಾ ಇದೆ, ಜ್ವರ ಬಂದಿದೆ, ಏನು ಕೆಮ್ಮು ಬಂದಿದೆಯಾ, ಗಂಟ್ಲು ಕೆರಿತಾ ಇದೆಯಾ, ಏನು ಎಲ್ಲ ವಿಚಾರಿಸ್ತಾರಲ್ಲ. ಒಂದು ಕೋಚ್ ಕೆಲಸನೂ ಅದೇ. ಒಂದು ಹುಡುಗನಿಗೆ ನೋಡಬೇಕು ಮೊದಲು ಯಾವ ಥರ ಇವನಿಗೆ ಪ್ರಾಕ್ಟೀಸ್ ಮಾಡಬೇಕು, ಯಾವ ಥರ ರೆಡಿ ಮಾಡಿಸ್ಬೇಕು, ಇವನ್ ಟೆಕ್ನಿಕ್ ಏನು. ಇವನ್ ಟೆಕ್ನಿಕ್ ಬಿಟ್ಟು ಅವ್ನು ಕೋಚ್ ಬೇರೆ ಟೆಕ್ನಿಕ್ ಇದ್ರೆ ಅವ್ನು ಆ ಕುಸ್ತಿನ ಗೇಮೇ ಚೇಂಜ್ ಆಗಿಬಿಡುತ್ತೆ. ಅವ್ನು ಆಟೋಮೆಟಿಕ್ಲಿ ಆ ಹುಡುಗನ ಗೇಮೇ ಚೇಂಜ್ ಆಗಿಬಿಡುತ್ತೆ. ಅಂದರೆ ಆ ಹುಡುಗ ಮೊದಲಿಂದನೇ ಒಂದು ಟೆಕ್ನಿಕ್ ಅಂತ ಪಕ್ಕಾ ಇರುತ್ತೆ. ಯಾವುದು ಪೈಲೊಂದು ಒಂದು ಟೆಕ್ನಿಕ್ ಅಂತ ಪಕ್ಕಾ ಇದ್ದೇ ಇರುತ್ತೆ. ಆ ಟೆಕ್ನಿಕಲ್ಲೇ ಹೊಡಿತಾನೆ ಅವನು ಅಂತ. ಅವ್ನು ಪಕ್ಕಾ 100% ಇರುತ್ತೆ. ಅವ್ನಿಗೆ ಎಷ್ಟು ಟೆಕ್ನಿಕಲ್ಲಿ ತಪ್ಸ್ಕೊಂಡು ಹೋಗಲಿ, ಬಟ್ ಅದೇ ಟೆಕ್ನಿಕಲ್ಲಿ ಹೊಡಿತಾನೆ ಅಂತ ಅವ್ನು ಪಕ್ಕಾ ಗೊತ್ತಿರುತ್ತೆ. ಬಟ್ ಅಲ್ಲಿ ಬಂದುಬಿಟ್ಟು ಚೇಂಜಸ್ ಮಾಡಿಬಿಡ್ತಾರೆ ಕೋಚಸ್. ಅದು ಅರ್ಥ ಮಾಡ್ಕೋಬೇಕು. ಯಾವ ಥರ ಬೆಳೆಸ್ಬೇಕು ಅವನ್ನ, ಯಾವ ಥರ ಟೆಕ್ನಿಕ್ ನೀವು ಕೊಡಿ, ನಿಮ್ಮ ಟೆಕ್ನಿಕ್ಕು ಬೇಕು. ಬಟ್ ಅವನ ಟೆಕ್ನಿಕ್ಕು ಮರೆಸಬಾರ್ದು, ತಲೆಯಿಂದ ಆಚೆ ತೆಗಿಬಾರ್ದು ಹುಡುಗಂದು ಯಾವಾಗಲೂ. ಆ ಟೆಕ್ನಿಕ್ ಯಾವತ್ತೂ ಇರಬೇಕು. ಆ ಥರ ಹುಡುಗನಿಗೆ ಸ್ವಲ್ಪ ನೋಡಬೇಕು, ಹುಡುಗನಿಗೆ ಒಂದು ರೆಡಿ ಮಾಡಬೇಕು. ಕೋಚಸ್ಸಲ್ಲಿ ಭೇದ ಭಾವ ಇರಬಾರ್ದು. ಎಲ್ಲೂ ಹೋಗಿ ಯಾವುದು ಹುಡುಗ ಇರಲಿ, ಅವನು ಕುಸ್ತಿ ಆಡ್ತಾನೆ ಅಂದರೆ ಅವ್ನು ನಿಮ್ಮ ಹುಡುಗ ಇರಲಿ, ನಮ್ಮ ಹುಡುಗ. ಇವಾಗ ಅಪ್ಪ ಮಗ ಕುಸ್ತಿ ಆಡಬೇಕಾದ್ರೆ ಹೊರಗಡೆ ಬಂದರೆ ಅಪ್ಪ ಮಗ, ಮ್ಯಾಟ್ ಮೇಲೆ ಇದ್ದರೆ ನೀನು ಯಾರು ನಾನು ಯಾರು ಅಂದರೆ ಅದು ಗೇಮು ನಾವು ಆಡ್ತಾಯಿದ್ದು. ಅಷ್ಟು ಬೆಲೆ ಕೊಟ್ಟು ಆಡಬೇಕು ಅದಕ್ಕೆ. ಆ ಥರ ನನ್ನ ಹುಡುಗ ನಿನ್ನ ಹುಡುಗ ಎಲ್ಲಿ ಹಾಸ್ಟೆಲಲ್ಲಿ ಅಲ್ಲಿ ಮ್ಯಾಟ್ ಮೇಲೆ ನೀವು ಕೋಚ್ ಮಾಡಿ. ಬಟ್ ಅನ್ಯಾಯ ಆದ್ರೂ ಯಾರು ಸಪೋರ್ಟ್ ಮಾಡಬೇಕು, ಅಲ್ಲೇ ಸಪೋರ್ಟ್ ಮಾಡಬೇಕು, ನಿಯತ್ತಿಗೆ ಸಪೋರ್ಟ್ ಮಾಡಬೇಕು. ಕೆಲವೊಬ್ಬರು ಅದೇ ಹೇಳ್ತಾ ಇರೋದು, ನಾನು ಮಾತಾಡ್ಲಿಕ್ಕಾಗಿಲ್ಲ ಅಂದರೆ ನಾನು ಜಾಸ್ತಿ ಕೋಚಸ್ ಹತ್ರ ಮಾತಾಡಿದರೆ ನಾನೇ ಕೆಟ್ಟವನು. ಈಗ ಕೋಚಸ್ ಹತ್ರ ಮಾತಾಡಿದರೆ ಹಿಂಗೆ ಪಾಯಿಂಟ್ ಕೊಟ್ಟಿಲ್ಲ ಹಂಗೆ ಪಾಯಿಂಟ್ ಕೊಟ್ಟಿಲ್ಲ ಅಂತ ಮಾತಾಡಿದರೆ ನಾವೇ ಕೆಟ್ಟವರು. ಪ್ರಶ್ನೆ ಮಾಡಿದರೆ ನಾವೇ ಕೆಟ್ಟವರು. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಒಂದು ಹುಡುಗರನ್ನ ಒಳ್ಳೆ ಥರದ್ದು ಬೆಳೆಸಿ, ಒಳ್ಳೆ ಥರದ್ದು ನೋಡಿ ಎಲ್ಲ. ಏನು ಅಂದರೆ ಒಂದು ಒಳ್ಳೆ ಹುಡುಗ ಅಂದರೆ ನಾವು ಒಂದು ಕಂಗ್ರ್ಯಾಚುಲೇಷನ್ ಹೇಳಬೇಕು, ಮೆಸೇಜ್ ಆಗಬೇಕು, ಒಂದು ನ್ಯಾಷನಲ್ ಮೆಡಲ್ ಮಾಡಿದರೆ ಹೇಳಬೇಕು. ಆ ಥರ ಹುಡುಗರನ್ನ ಸ್ವಲ್ಪ ಡೋಪಿಂದ ಸ್ವಲ್ಪ ಹೊರಗಡೆ ಹಾಕಿ. ಎಲ್ಲರೂ ನಾನು ತುಂಬಾ ನಾವಿದ್ದಾಗ ಡೋಪ್ ಇಲ್ಲ ಏನಿಲ್ಲ ಆಗಿತ್ತು. ಇವಾಗ ಬರೀ ಅದರಲ್ಲೇ ನಡೀತಾ ಇದೆ. ಅದರಲ್ಲೇ ನೋಡಿ ಅದು ತಗೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ ಕುಸ್ತಿ ಆಡೋಕ್ಕೂ ಇಷ್ಟ ಅಷ್ಟೇ. ನೀವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಆಡೋಕ್ಕೆ ಟ್ರೈ ಮಾಡಿ. ಇದು ಡೋಪ್ ತಗೊಂಡು ನಾನು ಕರ್ನಾಟಕದಲ್ಲಿ ಹುಲಿ ಅನ್ನಲಿಕ್ಕೆ ಇಷ್ಟಪಡಬೇಡಿ. ಮುಂದೆ ಬೆಳಿಬೇಕು, ಇಂಟರ್ನ್ಯಾಷನಲ್ ಹೋಗಬೇಕು, ಒಲಿಂಪಿಕಲ್ಲಿ ಹೋಗಬೇಕು, ಆದ ಆಸೆ ಪಡಬೇಕು. ಪ್ರಾಕ್ಟೀಸ್ ನೋಡಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಒಳ್ಳೆ ಪ್ರಾಕ್ಟೀಸ್ ಮಾಡಿದರೆ ಎಲ್ಲರಿಗೂ ದೇವರು ಒಳ್ಳೆಯದೇ ಮಾಡ್ತಾನೆ, ಯಾರಿಗೂ ಕೆಟ್ಟದೇ ಮಾಡಲ್ಲ. ಅದು ಕೆಟ್ಟದನ್ನು ಮಾಡೋದು ಬಿಟ್ಬಿಟ್ಟು ಒಳ್ಳೆ ಪ್ರಾಕ್ಟೀಸ್ ಮಾಡಿ, ಒಳ್ಳೆಯದನ್ನು ಸಪೋರ್ಟ್ ಮಾಡಿ. ಒಲಿಂಪಿಕ್ಸ್ ಸೆಲೆಕ್ಟ್ ಆಗಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲೇ ನ್ಯಾಷನಲ್ಗೆ ಸೆಲೆಕ್ಟ್ ಆಗ್ಲಿಕ್ಕೆ ಕೊಡ್ತಾ ಇಲ್ಲ. ನಮ್ಮದು ಅಸೋಸಿಯೇಷನಲ್ಲಿ ನನಗೆ ಒಂದ್ಸತಿ ಹೇಳಿಬಿಟ್ರು, ನಾನು ಆ ಲಾಯ್ಕ್ ಇಲ್ಲ ಅಂತೆ. ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ನಿಮ್ಗೊಂದು ಫೋಟೋ ಕೊಡ್ತೀನಿ, ಯಾವ ಟೈಪಲ್ಲಿ ಪ್ರಾಕ್ಟೀಸ್ ಮಾಡಿದೆ ಅಂದರೆ. ಅವ್ರು ಹೋದ್ಮೇಲೆ ಇನ್ನೊಬ್ರು ಯಾರೂ ಬಂದರು. ಅವರು ಟ್ರಾನ್ಸ್ಫರ್ ಆದರೂ ರಿಟೈರ್ಡ್ ಆದರೂ ಗೊತ್ತಿಲ್ಲ. ಅವ್ರು ಹೋದ್ಮೇಲೆ ಇನ್ನೊಬ್ರು ಯಾರೂ ಬಂದರು. ನಾನು ಎಲಿಜಿಬಲ್ ಇಲ್ಲ ಅಂತ ಹೇಳಿಬಿಟ್ರು. ಅವರು ಕುಸ್ತಿ ಆಡಲಿಕ್ಕೆ ಅರ್ಹತೆ ಇಲ್ಲ ಅಂತ. ಅಂದರೆ ಇವರು ಮುಂದೆ ಹೋಗ್ಲಿಕ್ಕೆ ಕೊಡೋರಲ್ಲ ಅಂತ ಅರ್ಥ. ಇದು ನನಗೂ ಅವ್ರಿಗೆ ಫೋನಲ್ಲಿ ಜಗಳನೂ ಆಗಿತ್ತು. ನಿಜ ಹೇಳ್ತೀನಿ, ನನಗೂ ಅವ್ರಿಗೂ ಮಾತುಕತೆನೂ ಆಗಿತ್ತು, ಜಗಳನೂ ಆಗಿತ್ತು. ನನಗೆ ನನ್ನ ಹೆಸರು ಲಿಸ್ಟಲ್ಲೇ ಹಾಕಿಲ್ಲ. ಎಲ್ಲರೂ ಹೆಸರು ಹಾಕಿಬಿಟ್ಟು ನನ್ನ ಹೆಸರು ಹಾಕಿಲ್ಲ. ಯಾವ ಕೋಚಸ್ಸೇ ಮಾಡಿರಬೇಕು ಅನಿಸುತ್ತೆ ಇದು. ನಾನು ಆ್ಯಕ್ಚುಲಿ ಕುಸ್ತಿ ಬಿಟ್ಟು ಮತ್ತೆ ರೀಕವರ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಬಿಟ್ಟು ಮತ್ತೆ ನಾನು ಟ್ರಯಲಲ್ಲಿ ಹೋಗ್ಬಿಟ್ಟು ಬಟ್ ಸೆಲೆಕ್ಷನ್ ಮಾಡಿ ಆಯ್ತಲ್ಲ. ಸೆಲೆಕ್ಷನ್ ಮಾಡಿದ ಮೇಲೆ ಇವರು ಹೆಸರು ಹಾಕ್ಲಿಕ್ಕೆ ಎಷ್ಟು ಈ ಥರನೇ ಇವರು ಹಿಂದೆ ಹೇಳ್ಕೊಂಡು ಬಂದರೆ ಮತ್ತೆ ನಾವು ಮುಂದೆ ಹೋಗೋದು ಯಾವಾಗ? ಇವರಿಗೆ ಎಲಿಜಿಬಲ್ ಇಲ್ಲ ಏನೋ. ನಮಗೆ ಅಷ್ಟು ಇಲ್ವಾ ಕುಸ್ತಿ ಆಡಬೇಕಾದ್ರೆ? ಅವಾಗ ಕುಸ್ತಿ ಆಡ್ಲಿಕ್ಕೆ ಹೋಗ್ತೀವ ಅಂದರೆ ನಮಗೆ ಸುಮ್ಮನೆ ಹೋಗ್ತೀವ? ಕೈಕಾಲು ಮುರ್ಕೊಳ್ಳಿಕ್ಕೆ ನಮಗೆ ಹುಚ್ಚ?
ಕೈಕಾಲು ಮುರ್ಕೋಬೇಕಂತ ಸುಮ್ಮನೆ ಹೋಗ್ತಾರೆ. ಕುಸ್ತಿ ಅದು ಯಾರ್ದು ಎತ್ತಲಾಕ್ತಾರೆ, ಎತ್ತು ಬಿಸಾಕಾಕ್ತಾರೆ, ಕೈಕಾಲು ಮುರಿತವೆ, ಹಲ್ಲು ಹೋಗುತ್ತೆ, ಸತ್ತೋಗಿದ್ದಾರೆ. ಹಾಂ, ಸತ್ತೋಗಿದ್ದಾರೆ. ಏನೇನಾಗತ್ತೆ. ನಮಗೇನು ಹುಚ್ಚ, ಎಲಿಜಿಬಲ್ ಇಲ್ಲ ನಿಮಗೆ ಆ ಥರ ಆಡೋದು, ನೀವು ರೆಡಿ ಇಲ್ಲ ಅದಕ್ಕೆ ಅಂದರೆ ಈ ಯಾವ ವಿಷಯ ಇದು? ನೀವು ನೋಡಿದ್ದೀರಾ ನನ್ನ ಬೇಕಂತಾನೆ ಮಾಡಿದ್ರು. ನಾನು ಎಷ್ಟು ಮೆಡ್ಲ್ ಇದೆ ಅಂತ ನೀವು ನೋಡಿದ್ದೀರಾ? ನಮ್ಮ ಮನೆಗೆ ಬನ್ನಿ, ಮೆಡ್ಲು ತೋರಿಸ್ತೀನಿ, ಮೆಡ್ಲು ಸರ್ಟಿಫಿಕೇಟ್ ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಆ ಥರ ಅದು ಯಾವಾಗಲೂ ಹಿಂದೆ ನೋಡಬೇಕು, ಒಂದು ಹುಡುಗನ ಹೆಂಗಿದ್ದಾನೆ, ಅವ್ನಿಗೆ ಹೆಂಗೆ ತೊಗೊಂಡೋಗ್ಬೇಕು, ಆ ಥರ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಆಗಬೇಕು ಅಂತ ನಿಮ್ಮ ಆಸೆ? ಅದು ಆಗಬೇಕು. ನೀವು ಒಬ್ಬ ಕುಸ್ತಿಪಟು ಆಗಿ ಈಗ ಮುಂದಕ್ಕೆ ನಿಮ್ಮ ಕೆಳಗಡೆ ಯಾರಾದರೂ ಕಲಿತಾ ಇದ್ದಾರೆ, ಕುಸ್ತಿ ಕಲಿತಾ ಇದ್ದಾರೆ, ಅಥವಾ ನೀವು ಯಾರಿಗಾದ್ರೂ ಟ್ರೈನ್ ಮಾಡ್ತಿದ್ದೀರಾ? ಇವಾಗ ನಾನು ಇಲ್ಲಿ ಬೆಂಗಳೂರಲ್ಲಿ ಕಲಿಸ್ತಾ ಇದ್ದೀನಿ, ಕೋಚ್ ಆಗಿ ಇದ್ದೀನಿ. ಒಂದು BBMPದು ಒಂದು ಗರಡಿ ಇದೆ, ಅಲ್ಲಿ ಜಿಮ್ ಬೇರೆ ಇದೆ, ಮ್ಯಾಟು ಇದೆ, ಅಲ್ಲಿ ಕಲಿಸ್ತಾ ಇದ್ದೀನಿ. ಒಂದು 15 ಜನ ಬರ್ತಾರೆ ಹುಡುಗರು. ಅವರಲ್ಲಿ ಯಾರಾದರೂ ಒಳ್ಳೆ ಎನರ್ಜಿ? ಪಾಪ ಅವ್ರಿಗೆ ಗೊತ್ತಿಲ್ಲ, ಬೆಂಗಳೂರು ಸೈಡ್ ಅಂದರೆ ಕುಸ್ತಿ ಅಂದರೆ ಅಷ್ಟೊಂದು ಗೊತ್ತಿಲ್ಲ. ಇವಾಗ ಹೊಸ ಹುಡುಗರು ಕಲಿತಾ ಇದ್ದಾರೆ, ಹುಚ್ಚು ಜಾಸ್ತಿ. ಬಟ್ ಅವ್ರಿಗೆ ಯಾರೂ ಆ ಥರ ಬೆಂಗಳೂರಲ್ಲಿ ಮ್ಯಾಟ್ ಇಲ್ಲ ಸರಿಯಾಗಿ, ಒಂದು ಮ್ಯಾಟ್ ಇಲ್ಲ, ಮ್ಯಾಟ್ ಹಾಲ್ ಇಲ್ಲ ಅವ್ರಿಗೆ. ಫುಲ್ಲು ಒಂದು ಮ್ಯಾಟು, ಒಂದು ಹಾಲ್ ಥರ ಬೇಕು ಅವ್ರಿಗೆ ಆ್ಯಕ್ಚುಲಿ. ಆ ಗರಡಿನೂ ಚಿಕ್ಕ ಗರಡಿ, ಪಾಪ ಅವರು ಅಷ್ಟರಲ್ಲೇ ಮಾಡ್ತಾಯಿದ್ದಾರೆ. ನಾನು ಆ್ಯಕ್ಚುಲಿ ಜಿಮ್ಮಲ್ಲಿ ಟ್ರೈನರ್ ಮಾಡ್ತಾಯಿದ್ದೆ. ಅವರು ಒಂದು ಜಾಗಕ್ಕೆ ಕುಸ್ತಿ ಹೋಗಿದ್ದೆ ನೋಡಲಿಕ್ಕೆ ಅಂತ. ಅವ್ನು ಕುಸ್ತಿ ಹುಚ್ಚಲ್ಲ. ಇಲ್ಲಿ ಸೋಂಪುರ ಅಂತ ಒಂದು ಕುಸ್ತಿ ನಡೀತಾ ಇತ್ತು ಜಾತ್ರೆ. ಆ ಜಾತ್ರೆಗೆ ಹೋದ ತಕ್ಷಣ ಒಂದು ಕುಸ್ತಿ ಹುಡುಗರು ಪರಿಚಯ ಆದರು. ಹಿಂಗೆ ಬನ್ನಿ ನಮ್ಗೆ ಕುಸ್ತಿ ಹೇಳ್ಕೊಡಿ ಅಂತ ಅವರು. ಆಯಿತು ನಮಗೆ ಕೋಚ್ ಆಗಿ ಬನ್ನಿ ಅಂತ ಅವ್ರು ಕರೆದ ತಕ್ಷಣ ನಾನು ಅಲ್ಲಿ ಇವಾಗ ಜಾಯ್ನ್ ಆಗಿ ಒಂದು 4 ಮಂತ್ ಆಯಿತು ಅಷ್ಟೇ. ಹುಡುಗರು ಬರ್ತಾಯಿದ್ದಾರೆ, ಒಂದು 15 ಜನ ಒಂದು ಬರ್ತಾ ಇದ್ದಾರೆ. ನೋಡಬೇಕು ಇವಾಗ ಅವರು ಏನಾಗುತ್ತೆ, ಏನು ರೆಡಿ ಮಾಡ್ತಾಯಿದ್ದೀನಿ. ಒಬ್ಬರು ಹುಡುಗರನ್ನ ಸ್ವಲ್ಪ ನೋಡಬೇಕಲ್ಲ, ಅವ್ರಿಗೂ ಪಾಪ ಸಾಫ್ಟ್ ಇದ್ದಾರೆ. ಬೆಂಗಳೂರು ಹುಡುಗರು ಅಂದರೆ ಗೊತ್ತಲ್ಲ, ನಮ್ಮ ಥರ ಉತ್ತರ ಕರ್ನಾಟಕದವರು ಹುಡುಗರಲ್ಲ. ಅವರು ಗಟ್ಟಿಯಾಗಿರಲ್ಲ, ಸ್ವಲ್ಪ ಸಾಫ್ಟು, ಅದು ಬರ್ಗರ್ ತಿಂದು ಬೆಳೆದವರು. ಪಾಪ ಅವ್ರು ರೆಡಿ ಆಗ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಪಾಪ. ಎಕ್ಸಸೈಸ್ ಎಲ್ಲ ಮಾಡಿಸ್ತಾ ಇದ್ದೀನಿ, ಚೆನ್ನಾಗಿ ಬೆಳೀತಾ ಇದ್ದಾರೆ. ಇವಾಗ ಈ ವಿಡಿಯೋ ನೋಡ್ತಿರೋ ಯಾರಾದರೂ ಹುಡುಗರು ನಾನು ಕುಸ್ತಿ ಕಲಿಬೇಕು ಅಂತಂದರೆ ನನ್ನ ಹತ್ರ ಬರ್ಬೋದು.